ಸರ್, ನೀವು ಆಫೀಸಿಗೆ ವಾಸ್ತು ಅವ್ರನ್ನ ಕರೆಸಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ ಸರ್. ಆಫೀಸಿಗೆ ಒಳ್ಳೇದಾಗಬೇಕು ಅಂತ ನೀವು ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ನಮ್ಮೆಲ್ರಿಗೂ ಗೊತ್ತು. ಆದರೆ ಇಲ್ಲಿ ಕೆಲಸ ಮಾಡೋರಿಗೆ ತೊಂದರೆ ಆಗ್ತಿದೆಯಲ್ಲ ಸರ್. ಕೆಲಸ ಮಾಡೋರಿಗೆ ತೊಂದರೆ ಆಗದೆ ಇದ್ದರೆ ಆಫೀಸು ಚೆನ್ನಾಗಿರುತ್ತೆ, ಕೆಲಸನೂ ಚೆನ್ನಾಗಾಗತ್ತಲ್ವ ಸರ್. ಸರ್, ಫಸ್ಟ್ ಆಫ್ ಆಲ್ ನಾನು ಈ ಥರ ಟೈಪ್ ಮಾಡಿರೋದಕ್ಕೆ ಸಾರಿ ಸರ್. ಇದನ್ನೆಲ್ಲ ನಾನು ಬೇಕು ಅಂತ ಮಾಡಿಲ್ಲ ಸರ್. ನಾನು ನಿಮಗೆ ಒಂದು ಉದಾಹರಣೆ ಕೊಡಲಾ ಸರ್? ನಮ್ಮಪ್ಪ ನನ್ನ ಎಜುಕೇಷನ್ ಬಗ್ಗೆ ತುಂಬ ಕೇರ್ ತಗೋತಾರೆ ಸರ್. ನಾನು ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗಬೇಕು ಅನ್ನೋದಷ್ಟೇ ಅವ್ರ ಆಸೆ. ಅದಕ್ಕೋಸ್ಕರ ನಾನು 10th ಓದಬೇಕಾದ್ರೆ ನನಗೆ ಹೊಸ ಚೇರು, ಹೊಸ ಟೇಬಲ್ಲು ಎಲ್ಲ ಕೊಡಿಸಿದ್ರು ಸರ್. ಈಗಲೂ ಕೂಡ ನಾನು ಅದೇ ಟೇಬಲ್ ಮೇಲೆ ಕುತ್ಕೊಂಡು ಓದೋದು ಸರ್. ಬೆಳಗಿನ ಜಾವ ಪೂರ್ವದ ಕಡೆ ಮುಖ ಮಾಡಿ ಓದು ಅಂತ ಹೇಳಿದ್ರು ಸರ್. ನಾನು ಯಾಕೆ ಅಂತ ಕೇಳಿದ್ದಕ್ಕೆ, ಪೂರ್ವದ ಕಡೆ ಮುಖ ಮಾಡಿ ಓದಿದ್ರೆ ನಿನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಿದ್ರು ಸರ್. ನಾನು ಹಾಗೆ ಓದ್ತಿದ್ದೆ ಸರ್. ರಿಸಲ್ಟ್ ಬಂದಮೇಲೆ ಒಳ್ಳೆ ಮಾರ್ಕ್ಸ್ ಕೂಡ ಬಂತು. ಅಪ್ಪ, ನಿಮ್ಮ ವಾಸ್ತುಶಾಸ್ತ್ರ ಕರೆಕ್ಟಾಗಿದೆ, ನಾನು ಪೂರ್ವಕ್ಕೆ ಮುಖ ಮಾಡಿ ಓದಿದ್ದಕ್ಕೆ ನನಗೆ ಒಳ್ಳೆ ಮಾರ್ಕ್ಸ್ ಬಂತು ಅಂತ ಹೇಳಿದ್ದಕ್ಕೆ ನಮ್ಮಪ್ಪ ಏನು ಹೇಳಿದ್ರು ಗೊತ್ತಾ ಸರ್? ಅಯ್ಯೋ ಪೆದ್ದಿ, ನಾನು ಪೂರ್ವಕ್ಕೆ ಟೇಬಲ್ ಹಾಕಿದ್ದು ವಾಸ್ತುಗಲ್ಲ ವಾಸ್ತವ ಅಂತ. ಬೆಳಗಿನ ಜಾವ ಕಿಟಕಿಯಿಂದ ಬಿಸಿಲು ಬರುತ್ತೆ, ಆ ಸೂರ್ಯನ ಕಿರಣ ನಿನ್ನ ಮೇಲೆ ಬಿದ್ದರೆ ನೀನು ತೂಕಡಿಸಲ್ಲ, ಇನ್ನೂ ಚೆನ್ನಾಗಿ ಓದ್ತೀಯ ಅಂತ ಹಾಗೆ ಹೇಳ್ದೆ ಅಂತ ಹೇಳಿದ್ರು ಸರ್. ಜೊತೆಗೆ ಕರೆಂಟ್ ಬಿಲ್ ಕೂಡ ಕಡಿಮೆ ಬರುತ್ತೆ ಅಂತ ಹೇಳಿದ್ರು ಸರ್. ಈಸ್ ಇಂಟೆಲಿಜೆಂಟ್ ಅಲ್ವಾ ಸರ್? ನಮ್ಮಪ್ಪ ಪೂರ್ವದ ಕಡೆ ಮುಖ ಮಾಡಿ ಓದು ಅಂದಿದ್ದಾರನೆ ಎಲ್ಲದಕ್ಕೂ ಅದರದೇ ಆದ ಲಾಜಿಕ್ ಇರುತ್ತೆ. ಅದನ್ನು ನಾವೆಲ್ಲ ವಾಸ್ತು ಅಂತ ಕರಿತೀವಿ ಅಷ್ಟೇ. ಅಂದರೆ ಈ ವಾಸ್ತು ಎಲ್ಲ ಸುಮ್ಮನೆ ಜಸ್ಟ್ ಫ್ಲೂಕ್ ಅಷ್ಟೇ ನಿನ್ನ ಪ್ರಕಾರ? ಇಲ್ಲ ಸರ್, ನಾನು ವಾಸ್ತು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಅದನ್ನು ಯಾರು ಹೇಳ್ತಾರೆ, ಹೇಗೆ ಹೇಳ್ತಾರೆ ಅನ್ನೋದು ಮುಖ್ಯ ಆಗುತ್ತಲ್ವಾ ಸರ್? ತುಂಬ ಜನ ಅದನ್ನು ದುಡ್ಡಿಗೋಸ್ಕರ ಬಳಸ್ಕೋತಾರೆ. ಅದು ತಪ್ಪಲ್ವಾ ಸರ್? ಕೈ ರೇಖೆ ಜ್ಯೋತಿಷ್ಯ ನಿಜಾನೇ ಆಗಿರ್ಬೋದು, ಆದರೆ ಅದಕ್ಕೆ ಅಂತ ಕೈ ಇಲ್ದಿರೋರಿಗೆ ಭವಿಷ್ಯನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸರ್? ಸ್ವಂತ ಮನೆಗೆ ವಾಸ್ತು ನೋಡ್ತೀವಿ ಸರ್. ಸಾವಿರಾರು ಜನ ರೋಡ್ ಸೈಡಲ್ಲಿ ಗುಡಿಸ್ಲು ಹಾಕೊಂಡು ಬದುಕ್ತಾರೆ. ಅವ್ರಿಗೆಲ್ಲ ಯಾವ ವಾಸ್ತು ಸರ್? ಹಾಗೆ ನೋಡಿದ್ರೆ ಭೂಮಿ ಪ್ರತಿ ಕ್ಷಣಕ್ಕೂ ತನ್ನ ದಿಕ್ಕನ್ನು ಬದಲಾಯಿಸ್ತಾ ಸುತ್ತುತ್ತಾ ಇದೆ ಸರ್. ಈ ಪೂರ್ವ ಪಶ್ಚಿಮ ಇದನ್ನೆಲ್ಲ ನಮ್ಮ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರೋದು ಸರ್. ಸರ್, ನೀವೊಂದ್ಸಲ ವಾಸ್ತು ಪುರುಷ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ಮುಂದುವರೆದ್ರೆ ಒಳ್ಳೆಯದು ಅನಿಸುತ್ತೆ ಸರ್. ನಮಗೆ ಅನುಕೂಲ ಆಗೋ ಥರ ಕೂತು ಫೋಕಸ್ಡಾಗಿ ಕೆಲಸ ಮಾಡಿದ್ರೆ ಎಲ್ಲ ಕೆಲಸನೂ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಸರ್, ತಪ್ಪಾಗಿ ಮಾತಾಡಿದರೆ ಸಾರಿ ಸರ್. ಇನ್ನು ಅರ್ಧ ಗಂಟೆಯಲ್ಲಿ ಈ ಲೆಟರ್ನ ನಾನು ಕರೆಕ್ಟಾಗಿ ಟೈಪ್ ಮಾಡಿಕೊಡ್ತೀನಿ ಸರ್. ಇಲ್ಲ ಬೇಡನು, ನೀವೆಲ್ಲ ಹೊರಡಿ. ಆ್ಯಂಡ್ ಮೊದಲು ಹೇಗೆ ಕೂತ್ಕೊಂಡು ಕೆಲಸ ಮಾಡ್ತಿದ್ರೋ ಹಾಗೆ ಕೂತ್ಕೊಂಡು ಕೆಲಸ ಮಾಡಿ. ಆರ್ಯ, ಊಟನೂ ಮಾಡಿಲ್ವಂತೆ. ಹಣ್ಣಾದ್ರೂ ತಿನ್ಬೋದಿತ್ತಲ್ಲ. ಆರ್ಯ, ಹಣ್ಣಾದ್ರೂ ತಿನ್ಬೋದಿತ್ತಲ್ಲ. ನನಗೆ ಹಸಿವಿಲ್ವೋ? ನೀ ಹೀಗೆ ಕೋಪಿಸ್ಕೊಂಡು ಕೂತಿರೋದು ನನ್ನಿಂದ ನೋಡಕ್ಕಾಗಲ್ಲ ಕಣೋ. ನಾನು ಇಷ್ಟೆಲ್ಲ ಮಾಡ್ತಿರೋದು ನಿನಗೋಸ್ಕರ, ನಿನ್ನ ಸೇಫ್ಟಿಗೋಸ್ಕರ. ಸೇಫ್ಟಿ ಉಸಿರು ಕಟ್ತಿದೆ. ಅರ್ಥ ಮಾಡ್ಕೋ ಆರ್ಯ, ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಅವ್ರಿಗೆ ನಾನು ಏನು ಉತ್ತರ ಹೇಳಿ? ನೀನು ಯಾರಿಗೂ ಏನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಚಂಡೆ.
ನನಗೆ ಗೊತ್ತು ನೀನು ನನ್ನ ಮಾತು ಕೇಳಲ್ಲ, ಅಮ್ಮನ ಮಾತು ಕೇಳಲ್ಲ ಅಂತ. ಸರ್, ಸರ್ ಸರ್ ಹಣ್ಣು ತಿನ್ನಿ ಸರ್. ಹಣ್ಣು ತಿನ್ನಿ ಸರ್. ಹಸಿವು ನಾವು ಪ್ರೀತಿಸೋರ್ನ ಹತ್ರ ಮಾಡುತ್ತೆ ಅಂತ ನಮ್ಮ ಅಪ್ಪ ಹೇಳ್ತಾರೆ ಸರ್. ಹೇಗೆ? ಹೀಗೆ. ಸರ್, ಈಗ ಓಕೆನಾ? ಹೀಗೇನಾದ್ರೂ ತಿನ್ಬೇಕಾದ್ರೆ ನೆತ್ತಿಗೆ ಹತ್ತಿದ್ರೆ ನಾವು ಪ್ರೀತಿಸೋರು ನಮ್ಮನ್ನ ನೆನಪು ಮಾಡ್ಕೋತಾರೆ ಅಂತ ಅರ್ಥ. ಹೌದು, ನೀನು ನನ್ನ ನೆನೆಸ್ಕೊತೀಯಲ್ಲ. ಏಯ್, ಯಾರದು? ಬಾಗಿಲು ತಟ್ಟು ಬರಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಹೋಗು, ಬರ್ತೀನಿ. ತಗೋ ಆರ್ಯ.